to Global Online University. Friends, in this video we are going to discuss some important MCQs on research aptitude for your upcoming KSET 2021. Friends, as you all know, the KSET 2021 registration has been started on our Global Online University app and also on our paid WhatsApp group. You can register on app or also on WhatsApp group. ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಆ್ಯಸ್ ಯು ಆಲ್ ನೋ, ವಿ ಆರ್ ಪ್ರೊವೈಡಿಂಗ್ ಯು 40 mock tests for paper 1 and friends, these mock tests are very helpful to boost your preparation and these mock tests cost only 999 rupees. If you attend these 40 tests, then you will come to know the examination pattern, time management, and your confidence level will increase, and I hope you will score more than 75 in paper 1 if you attend these 40 mock tests. So these mock tests are very helpful to assess your preparation level. And one more important news is all these 40 mock tests are available in Kannada also. ಈ 40 ಟೆಸ್ಟ್ಗಳನ್ನು ನಾವು ಕನ್ನಡದಲ್ಲಿಯೂ ಕೂಡ ನೀಡ್ತಾ ಇದ್ದೀವಿ. ಈ 40 ಟೆಸ್ಟ್ಗಳು ಪೇಪರ್ 1ಗೆ ಸಂಬಂಧಪಟ್ಟಂತೆ ಇರ್ತವೆ. ಈ 40 ಟೆಸ್ಟ್ಗಳು ಇಡೀ 10 ಯೂನಿಟ್ಗಳನ್ನು ಅಂದರೆ ಇಡೀ ಎಂಟೈರ್ ಸಿಲೆಬಸನ್ನು ಕವರ್ ಮಾಡ್ತವೆ. ಸೊ ಈ 40 ಟೆಸ್ಟ್ಗಳು ನಿಮಗೆ ಕೇವಲ 999 ರೂಪಾಯಿಗಳಲ್ಲಿ ಲಭ್ಯವಾಗ್ತಾ ಇವೆ. ಈ 40 ಟೆಸ್ಟ್ಗಳು ನಿಮಗೆ ನಿಮ್ಮ ಸಿದ್ಧತೆಯನ್ನು ಹೆಚ್ಚಿಸಲು ನಿಮಗೆ ತುಂಬ ಸಹಾಯವಾಗ್ತವೆ ಅಂತ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ದಿಸ್ ಈಸ್ ದ ಸಿಲೆಬಸ್ ಆಫ್ ಅವರ್ this is the schedule of our mock test. Today we have completed mock test 7. So on 14th February we are having mock test 8. You can go through this schedule, and our last mock test is on 10th April 2021. On 11th April you are having your exam. Yes friends, and if you go through these tests, we are providing you 40 mock tests on paper 1. ಇಲ್ಲಿ ನಾವು 40 mock testಗಳನ್ನು ಪೇಪರ್ 1 ಸಲುವಾಗಿ ನೀಡ್ತಾ ಇದ್ದೀವಿ. 40 mock test means here you will be prepared for 2000 MCQs. ಇಲ್ಲಿ ನೀವು 2000 MCQಗಳ ಅಧ್ಯಯನವನ್ನು ಮಾಡ್ತೀರಿ. With this we are also providing 1000 MCQs e-book. ಇದರ ಜೊತೆಗೆ ನಾವು 1000 MCQಗಳ ಒಂದು ಇ ಬುಕ್ ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಓಕೆ, ಹಿಯರ್ ಈಚ್ ಯೂನಿಟ್ ಇಸ್ ಗೋಯಿಂಗ್ ಟು ಕ್ಯಾರಿ 100 MCQs, and here you can also download PDF with answers of all the 40 tests. ಈ 40 ಟೆಸ್ಟ್ಗಳ ಒಂದು PDF ಅನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನೋಟ್ಸ್ ಆಲ್ಸೋ ವಿ ವಿಲ್ ಪ್ರೊವೈಡ್ ಯು. ವಿ ಆರ್ ಪ್ರೊವೈಡಿಂಗ್ ಯು ಈ ನೋಟ್ಸ್ ಆನ್ ಈಚ್ ಯೂನಿಟ್. ಪ್ರತಿಯೊಂದು ಯೂನಿಟ್ ಮೇಲೆ ನಾವು ನಿಮಗೆ ಶಾರ್ಟ್ ಆಗಿ ಬರೆದ ಒಂದು ನೋಟ್ಸನ್ನು ಕೂಡ ನಿಮಗೆ ಕೊಡ್ತೀವಿ. ಆ್ಯಂಡ್ ಆಲ್ ದೀಸ್ ಕಾಸ್ಟ್ ಓನ್ಲಿ 999 rupees. ಎಲ್ಲ ಸೌಲಭ್ಯಗಳು ನಿಮಗೆ ಕೇವಲ 999 ರೂಪಾಯಿಗಳಲ್ಲಿ ಲಭ್ಯವಾಗ್ತಾ ಇವೆ. ಟು ಜಾಯಿನ್ ಫಾರ್ ದೀಸ್ ಟೆಸ್ಟ್ ಯು ಕ್ಯಾನ್ ಸೆಂಡ್ ಒನ್ ವಾಟ್ಸಪ್ ಮೆಸೇಜ್ ಟು ದಿಸ್ ನಂಬರ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಇಫ್ ಯು ವಾಂಟ್ ಟು ಆಸ್ಕ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್. ದ ನಂಬರ್ಸ್ ಆರ್ ಡಿಸ್ಪ್ಲೇಡ್ ಆನ್ ಯುವರ್ ಸ್ಕ್ರೀನ್. ಆ್ಯಂಡ್ ಫ್ರೆಂಡ್ಸ್, ಹೌ ಟು ಮೇಕ್ ಅ ಪೇಮೆಂಟ್, ನೀವು ಹೇಗೆ ಹಣವನ್ನು ತುಂಬಬೇಕಂತ ನೋಡಿದರೆ ದೇರ್ ಆರ್ 2 methods ಟು ಮೇಕ್ ಪೇಮೆಂಟ್. ದ ಫಸ್ಟ್ ಮೆಥಡ್ ಈಸ್ ಗೋ ಟು ಪ್ಲೇ ಸ್ಟೋರ್ ಆ್ಯಂಡ್ ಡೌನ್ಲೋಡ್ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್. ನೀವು ಪ್ಲೇಸ್ಟೋರ್ಗೆ ಹೋಗಿ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಸೆಲೆಕ್ಟ್ ಆನ್ KSET ಪೇಪರ್ 1 category. ಎಸ್, ಬೈ ಮಿಸ್ಟೇಕ್ಲಿ ಹಿಯರ್ ಐ ರಿಟರ್ನ್ ಎಕನಾಮಿಕ್ಸ್ ಪೇಪರ್ 2. ಸೊ ಸೆಲೆಕ್ಟ್ KSET ಪೇಪರ್ 1 category. ಎಸ್, ಆಮೇಲೆ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಅಂತ ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಆದಮೇಲೆ ನೀವು ಅಲ್ಲಿ ಆ್ಯಪನ್ನು ಓಪನ್ ಮಾಡ್ತೀರಾ. ಆ್ಯಪನ್ನು ಓಪನ್ ಆದಮೇಲೆ ಅಲ್ಲಿ ಹಲವಾರು ಕ್ಯಾಟಗರಿಗಳು ಬರ್ತವೆ ನಿಮಗೆ. ಆ ಕ್ಯಾಟಗರಿಗಳಲ್ಲಿ ನೀವು ಆ KSET ಪೇಪರ್ 1 ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಕ್ಲಿಕ್ ಆನ್ 999 ಪ್ಲ್ಯಾನ್. ಅಲ್ಲಿ ನೀವು 999 ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಬೈ ಫಾಲೋಯಿಂಗ್ ದಿ ಇನ್ಸ್ಟ್ರಕ್ಷನ್ಸ್. ಮುಂದೆ ಬರುವ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು. ಟೇಕ್ ಸ್ಕ್ರೀನ್ಶಾಟ್ ಆಫ್ಟರ್ ಪೇಮೆಂಟ್ ಆ್ಯಂಡ್ ಸೆಂಡ್ ಅಸ್. ನೀವು ಪೇಮೆಂಟ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಬರ್ತದೆ. ಯು ಹ್ಯಾವ್ ಪೇಡ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಲೈಕ್ ದಟ್. ಸೊ ಯು ಕ್ಯಾನ್ ಸೆಂಡ್ ದಟ್ ಸ್ಕ್ರೀನ್ಶಾಟ್ ಟು ಅಸ್. ಆಮೇಲೆ ಪೇಮೆಂಟ್ ಆದಮೇಲೆ ಸ್ಕ್ರೀನ್ಶಾಟನ್ನು ನೀವು ನಮಗೆ ಸೆಂಡ್ ಮಾಡಬೇಕು. ಒನ್ ಮೋರ್ ಮೆಥಡ್ ಈಸ್ ಯು ಕ್ಯಾನ್ ಆಲ್ಸೋ ಪೇ ಆನ್ ಗೂಗಲ್ ಬೈ ಯೂಸಿಂಗ್ ಗೂಗಲ್ ಪೇ ಆ್ಯಂಡ್ ಪೇಟಿಎಮ್ ಟು ದಿಸ್ ನಂಬರ್ 9921768765. ಅಥವಾ ನೀವು ಗೂಗಲ್ ಪೇ ಅಥವಾ ಯೂಸ್ ಮಾಡಿ ಅಥವಾ ಫೋನ್ಪೇ ಯೂಸ್ ಮಾಡಿ ನೀವು ಈ ಒಂದು ನಂಬರ್ಗೆ ಕೂಡ ಪೇಮೆಂಟನ್ನು ಮಾಡ್ಬೋದು. ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ ರಿಲೇಟೆಡ್ ಟು ಅವರ್ ಟೆಸ್ಟ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದೀಸ್ ನಂಬರ್ಸ್.
ನಿಮಗೇನಾದರೂ ಡೌಟ್ ಇದ್ದರೆ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ಬೋದು. Yes friends, once if you subscribe for our 40 tests, then you will be added to our paid WhatsApp group which is especially made for the KSET paper 1. Here you will get the 40 test links. You can download PDF of all the tests. Test links will be given here. You can discuss on MCQs. ಓಕೆ, ಇಲ್ಲಿ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನೀವು 40 ಟೆಸ್ಟ್ಗಳ ಲಿಂಕನ್ನು ಪಡಿಬೋದು. ಇಲ್ಲಿಂದಲೇ ನೀವು 40 ಟೆಸ್ಟ್ಗಳ PDF ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. Yes, let us move to the questions. Here the question is, research that is done to examine the findings of someone else using the same variables but different peoples in which of the following? Option A, exploration. Option B, hypothesis. Option C, replication. Option D, empiricism. ಎಸ್, ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆಯನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ ಪರಿಶೋಧನೆ, ಆಪ್ಷನ್ ಬಿ ಕಲ್ಪನೆ, ಆಪ್ಷನ್ ಸಿ ಪುನರಾವರ್ತನೆ, ಆಪ್ಷನ್ ಡಿ ಅನುಭವವಾದ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ನೋನ್ ಆಸ್ ದಿ ರೆಪ್ಲಿಕೇಶನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ನಾವು ಪುನರಾವರ್ತನೆ ಅಂತ ಕರಿತೀವಿ, ಏಕೆಂದರೆ ಇಲ್ಲಿ ಬೇರೆಯವರು ಬಳಸಿಕೊಂಡ ಆವಿಷ್ಕಾರಗಳನ್ನು ಪರೀಕ್ಷಿಸಲು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಎಕ್ಸಾಮಿನ್ ದಿ ಫೈಂಡಿಂಗ್ಸ್ ಆಫ್ ಸಮ್ವನ್ ಎಲ್ಸ್ ಯೂಸಿಂಗ್ ದಿ ಸೇಮ್ ವೇರಿಯೇಬಲ್ಸ್ ಬಟ್ ಡಿಫರೆಂಟ್ ಪೀಪಲ್. ಸೊ ಇಟ್ ಈಸ್ ನೋನ್ ಆಸ್ ದಿ ರೆಪ್ಲಿಕೇಶನ್. Yes, replication, it is a term referring to the repetition of research study. Please remember it. Replication means repetition of research study, generally with different situations and different subject, to determine if the basic findings of the original study can be applied to the other participants and circumstances. It means here someone has already done the research on the topic. The same topic we are taking and we are trying on different situation and on different people to see whether it is applicable to the other participants or no. ಎಸ್, ಈ ರೆಪ್ಲಿಕೇಶನ್ ಅಂತಂದರೆ ಪುನರಾವರ್ತನೆಯಲ್ಲಿ ಏನು ಮಾಡ್ತೀವಿ, ಇವಾಗ ಆಗಲೇ ಯಾರೋ ಒಬ್ಬರು ರಿಸರ್ಚನ್ನು ಮಾಡಿ ಇಟ್ಟಿರ್ತಾರೆ, ಆದರೆ ಆ ರಿಸಲ್ಟನ್ನು ನಾವು ಬೇರೊಂದು ಗುಂಪಿನ ಮೇಲೆ ಪರೀಕ್ಷೆ ಮಾಡಲು ಬೇರೆ ಜನರನ್ನು ತೆಗೆದುಕೊಂಡು ಸೇಮ್ ವೇರಿಯೇಬಲನ್ನು ತೆಗೆದುಕೊಂಡು ನಾವು ಸ್ಟಡಿಯನ್ನು ಮಾಡ್ತೀವಿ. ಅದಕ್ಕೇನಂತೀವಿ ನಾವು ಪುನರಾವರ್ತನೆ. ದಿಸ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ದಿ ಅಕ್ಯುರಸಿ ಆಫ್ ದ ರಿಸರ್ಚ್ process depends on option A, unbiased attitude of researchers, option B, sample size, option C, the research method adopted. ಸಂಶೋಧನಾ ಪ್ರಕ್ರಿಯೆಯ ನಿಖರತೆ ಯಾವುದನ್ನು ಅವಲಂಬಿಸಿರುತ್ತದೆ? ಆಪ್ಷನ್ ಎ, ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ, ಆಪ್ಷನ್ ಬಿ, ಮಾದರಿ ಗಾತ್ರ, ಆಪ್ಷನ್ ಸಿ, ಸಂಶೋಧನಾ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ಯಾವ ಒಂದು ಸಂಶೋಧನಾ ವಿಧಾನವನ್ನು ಅಳವಡಿಸಿಕೊಳ್ತಾ ಇದ್ದೀವಿ? ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಐ ಹೋಪ್ ಯು ಗಾಟ್ ದ ಆನ್ಸರ್. ವೆರಿ ಈಸಿ ಕ್ವಶನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಎಸ್, to test the accuracy of the research process, yes, a researcher should be unbiased attitude of researchers. Yes, a researcher should act unbiased while selecting the sample, and the accuracy of the research process, it is also dependent on the sample size, and it is also dependent on the research method we have adopted, which method the researcher is going to use here. Okay, on all of these accuracy of the research will be depend. Yes, ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ. ಯಾವುದೇ ಒಬ್ಬ ಸಂಶೋಧಕರು ಮಾದರಿಯನ್ನು ಆಯ್ಕೆ ಮಾಡುವಾಗ ಪಕ್ಷಪಾತವಿಲ್ಲದೆ ವರ್ತನೆಯನ್ನು ಮಾಡಬೇಕು. ಸಂಶೋಧಕರು ಯೂಸ್ ಮಾಡುವ ಮಾದರಿಯ ಗಾತ್ರ, ಸ್ಯಾಂಪಲ್ ಸೈಜ್. ಎಸ್, ಸ್ಯಾಂಪಲ್ ಮೀನ್ಸ್ ಹಿಯರ್ ದ ರಿಸರ್ಚರ್ ಇಸ್ ಗೋಯಿಂಗ್ ಟು ಚೂಸ್ ಓನ್ಲಿ ಸಮ್ ಪೀಪಲ್ ಫ್ರಮ್ ದಿ ಹೋಲ್ ಪಾಪ್ಯುಲೇಷನ್. ಯಾವುದೇ ಒಂದು ದೊಡ್ಡ ಜನರ ಗುಂಪಿನಿಂದ ಕೆಲವೇ ಜನರನ್ನು ಆಯ್ಕೆ ಮಾಡ್ಕೋತಾನೆ. ಯಾವ ಒಂದು ಸಂಶೋಧನಾ ವಿಧಾನವನ್ನು ಬಳಸ್ತಾ ಇದ್ದಾನೆ, ಎಲ್ಲದರುಗಳ ಮೇಲೆ ಸಂಶೋಧನಾ ನಿಖರತೆ, ರಿಸರ್ಚ್ ಅಕ್ಯುರಸಿ ಡಿಪೆಂಡ್ ಆಗಿರ್ತದೆ. Yes, let us move to the next question. A research plan. Yes, a research plan. Option A, should be detailed. Option B, should be given to others for review and comments. Option C, sets out the rationale of research study. Option D, all of the above. ಸಂಶೋಧನಾ ಯೋಜನೆಯು
ಯಾವ ರೀತಿ ಇರಬೇಕು? ಆಪ್ಷನ್ ಎ ವಿವರವಾಗಿರಬೇಕು, ಆಪ್ಷನ್ ಬಿ ವಿಮರ್ಶೆ ಮತ್ತು ಕಾಮೆಂಟ್ಗಳಿಗಾಗಿ ಇತರರಿಗೆ ನೀಡಬೇಕು, ಆಪ್ಷನ್ ಸಿ ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ಹೊಂದಿಸಬೇಕು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಸ್, ಹಿಯರ್ ಆಲ್ಸೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಎಸ್, ಅ ರಿಸರ್ಚ್ ಪ್ಲಾನ್ ಶುಡ್ ಬಿ ಡಿಟೇಲ್ಡ್, then it is also given to the others to test it, to review it, to comment on it. Then a research plan should sets out the rationale for a research study. So all of the above is the right answer. ಸಂಶೋಧನಾ ಯೋಜನೆ ಯಾವಾಗಲೂ ಇದೊಂದು ವಿವರವಾದ ದಾಖಲೆಯಾಗಿರಬೇಕು. ಬೇರೆಯವರಿಗಾಗಿ ವಿಮರ್ಶೆ ಮಾಡಲು ಈ ರಿಸರ್ಚ್ ಪ್ಲಾನನ್ನು ನಾವು ಅವ್ರಿಗೆ ನೀಡಬೇಕು, ಮತ್ತು ಸಂಶೋಧನಾ ಅಧ್ಯಯನಕ್ಕಾಗಿ ಇದು ತಾರ್ಕಿಕತೆಯನ್ನು ಹೊಂದಿಸಬೇಕು. ಆದ್ದರಿಂದ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. Yes, the next question is, we use factor analysis. Option A, to know the relationship between two variables. Option B, to test the hypothesis. Option C, to know the difference between two variables. Option D, to know the difference among many variables. Yes, why we are using factor analysis? ಎಸ್, ನಾವು ಫ್ಯಾಕ್ಟರ್ ಅನಲೈಸಿಸ್ ಅಂದರೆ ಅಂಶ ವಿಶ್ಲೇಷಣೆಯನ್ನು ಯಾವುದಕ್ಕಾಗಿ ಬಳಸ್ತಾ ಇದ್ದೀವಿ? ಆಪ್ಷನ್ ಎ, ಎರಡು ಅಸ್ಥಿರಗಳ ನಡುವಿನ ಸಂಬಂಧವನ್ನು ತಿಳಿಯಲು. ಆಪ್ಷನ್ ಬಿ, ಕಲ್ಪನೆಯನ್ನು ಪರೀಕ್ಷಿಸಲು. ಕಲ್ಪನೆ ಅಂತಂದರೆ ಹೈಪೋಥೆಸಿಸನ್ನು ಪರೀಕ್ಷಿಸಲು. ಆಪ್ಷನ್ ಸಿ, ಎರಡು ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು. ಆಪ್ಷನ್ ಡಿ, ಅನೇಕ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು. ಇಲ್ಲಿ ಅಸ್ಥಿರ ಅಂದರೆ ವೇರಿಯೇಬಲ್ಸ್. ಎಸ್, ಇನ್ನೊಂದು ವರ್ಡ್ ಚಲಕಗಳು ಅಂತ ಕರಿತೀವಿ. ಎಸ್, ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಮೆನಿ ವೇರಿಯೇಬಲ್ಸ್. Yes, if we try to understand the difference between many variables, yes, such as income, expenditure and advertisement. Yes, if we want to study the relationship between many variables, then we go through the factor analysis. ನಾವು ಯಾವಾಗಲೂ ಅನೇಕ ವೇರಿಯೇಬಲ್ಸ್ಗಳ ನಡುವಿನ ಎರಡಕ್ಕಿಂತ ಹೆಚ್ಚಿನ ವೇರಿಯೇಬಲ್ಸ್ಗಳ ನಡುವಿನ ರಿಲೇಷನ್ಶಿಪ್ಪನ್ನು ಅಧ್ಯಯನ ಮಾಡಲು ಫ್ಯಾಕ್ಟರ್ ಅನಲೈಸಿಸನ್ನು ಬಳಸ್ತೀವಿ. Then factor analysis, it is a statistical method used to describe variability among observed correlated variables. Yes, in terms of a potentially lower number of unobserved variables, it is called factors also. And for example, it is possible that variations in 6 observed variables mainly reflect the variations in 2 unobserved variables. Yes, in factor analysis, we study the relationship between many variables. ಈ ರೀತಿ ನಾವು ಫ್ಯಾಕ್ಟರ್ ಅನಲೈಸಿಸ್ನಲ್ಲಿ ಹಲವಾರು ವೇರಿಯೇಬಲ್ಸ್ಗಳ ನಡುವಿನ ಒಂದು ರಿಲೇಷನ್ಶಿಪ್ಪನ್ನು ನಾವು ಅಧ್ಯಯನ ಮಾಡ್ತೀವಿ. ಜಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಹೈಪೋಥೆಸಿಸ್ ಕೆನಾಟ್ ಬಿ ಸ್ಟೇಟೆಡ್ ಇನ್. Yes, option A, null and question form terms. Option B, declarative terms. Option C, general terms. Option D, none of the above. Yes, here the right answer is option C, general terms. Yes, ಹೈಪೋಥೆಸಿಸ್ ಅನ್ನು ನಾವು ಯಾವ ಒಂದು ಸನ್ನಿವೇಶದಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಜನರಲ್ ಟರ್ಮ್ನಲ್ಲಿ ನಾವು ಹೈಪೋಥೆಸಿಸ್ ಅನ್ನು ಸ್ಟೇಟ್ ಮಾಡುವುದು ಡಿಫಿಕಲ್ಟ್ ಆಗ್ತದೆ. Yes, the next question is the introduction section of the research plan. Yes, the introduction section of the research plan. Option A gives an overview of prior relevant studies. Option B contains a statement of the purpose of the study. Option C concludes with a statement of the research questions. Option D, all of the above. ಸಂಶೋಧನಾ ಯೋಜನೆಯ ಪರಿಚಯ ಭಾಗ, ಇಂಟ್ರೊಡಕ್ಷನ್ ಪಾರ್ಟ್ ಏನನ್ನು ಒಳಗೊಂಡಿರುತ್ತದೆ? ಆಪ್ಷನ್ ಎ, ಪೂರ್ವ ಸಂಬಂಧಿತ ಅಧ್ಯಯನಗಳ ಅವಲೋಕನವನ್ನು ನೀಡುತ್ತದೆ. ಆಪ್ಷನ್ ಬಿ, ಅಧ್ಯಯನದ ಉದ್ದೇಶದ ಹೇಳಿಕೆಯನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಸಿ, ಸಂಶೋಧನಾ ಪ್ರಶ್ನೆಗಳ ಹೇಳಿಕೆಯೊಂದಿಗೆ ಮುಕ್ತಾಯವಾಗ್ತದೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎಸ್, ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವ ಪ್ರಶ್ನೆ, ಆದರೂ ಸ್ವಲ್ಪ ತಿಳಿತದೆ. ಸ್ವಲ್ಪ ಓದಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. ಎಸ್, ವಾಟ್ ವಿ ಥಿಂಕ್, we try to choose okay, we have given an overview of prior relevant studies. Yes, we think option A or option B as the right here, but the introduction section it includes prior relevant studies, and also it contains statement of the purpose, and also it concludes with the statement of the research questions. All these are included in the introduction section only. Yes, ಈ ಮೂರು ಕೂಡ ಪೂರ್ವ ಸಂಬಂಧಿತ ಅಧ್ಯಯನಗಳ ಒಂದು ಅವಲೋಕನ, ಅದೇ ರೀತಿ ಅಧ್ಯಯನದ ಉದ್ದೇಶದ ಹೇಳಿಕೆ,
ಮತ್ತು ಸಂಶೋಧನಾ ಪ್ರಶ್ನೆಗಳು ಇವೆಲ್ಲವೂ ಕೂಡ ಸಂಶೋಧನೆ ಯೋಜನೆಯ ಇಂಟ್ರಡಕ್ಷನ್ ಪಾರ್ಟ್ನಲ್ಲಿನೇ ಇರ್ತವೆ. ಎಸ್ ದ ನೆಕ್ಸ್ಟ್ ಕ್ವಶನ್ ಈಸ್ ದಿ ಕೋರಿಲೇಷನ್ ಬಿಟ್ವೀನ್ ಇಂಟೆಲಿಜೆನ್ಸ್ ಟೆಸ್ಟ್ ಸ್ಕೋರ್ಸ್ ಆ್ಯಂಡ್ ಗ್ರೇಡ್ಸ್ ಈಸ್ ಆಪ್ಷನ್ ಎ ಪಾಸಿಟಿವ್, ಆಪ್ಷನ್ ಬಿ ನೆಗೆಟಿವ್, ಆಪ್ಷನ್ ಸಿ ಪರ್ಫೆಕ್ಟ್, ಆಪ್ಷನ್ ಡಿ ನೋ ಕೋರಿಲೇಷನ್. ಎಸ್ ಗುಪ್ತಚರ ಪರೀಕ್ಷೆಯ ಅಂಕಗಳು ಮತ್ತು ಶ್ರೇಣಿಗಳ ನಡುವಿನ ಪರಸ್ಪರ ಸಂಬಂಧ. ಎಸ್ ಇಂಟೆಲಿಜೆನ್ಸ್ ಟೆಸ್ಟ್ ಸ್ಕೋರ್ಸ್ ಮತ್ತು ಗ್ರೇಡ್ಗಳ ನಡುವಿನ ಒಂದು ಸಂಬಂಧ ಯಾವ ರೀತಿ ಇರ್ತದೆ? ಪಾಸಿಟಿವ್, ನೆಗೆಟಿವ್, ಪರ್ಫೆಕ್ಟ್, ನೋ ಕೋರಿಲೇಷನ್. ಎಸ್ ದ ರೈಟ್ ಆನ್ಸರ್ ಈಸ್ ಎಸ್ ಪಾಸಿಟಿವ್. Intelligence test scores and grades. Yes, if the student is more intelligent, yes, he will get good grades, so the relation will be ಪಾಸಿಟಿವ್. ಯಾವುದೇ ರೀತಿ ಪರೀಕ್ಷೆಯ ಅಂಕಗಳು ಮತ್ತು ಶ್ರೇಣಿಗಳ ನಡುವಿನ ಸಂಬಂಧ ಪಾಸಿಟಿವ್ ಇರ್ತದೆ. ಉದಾಹರಣೆಗೆ ಹೆಚ್ಚಿನ ಅಂಕಗಳನ್ನು ತಗೊಂಡ್ರೆ ಹೆಚ್ಚಿನ ಗ್ರೇಡ್ ಸಿಗ್ತದೆ, ಕಡಿಮೆ ಅಂಕಗಳಿದ್ರೆ ಕಡಿಮೆ ಗ್ರೇಡ್ ಸಿಗ್ತದೆ. Yes, a positive correlation is a relationship between two variables in which both variables move in the same direction. Yes, what do you mean by positive correlation? Please remember it. When two variables are moving in a same direction. For example, when price increases, supply also increases. Yes, in this way. Therefore, when one variable increases, other variable also increases. It is known as the positive correlation. For example, when advertisement expenditure increases, demand for good also increases. Yes, ಈ ರೀತಿಯಾಗಿ ಪಾಸಿಟಿವ್ ಕೋರಿಲೇಷನ್ ಅಂತಂದರೆ ಆ ಎರಡು ವೇರಿಯೇಬಲ್ಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ. ಉದಾಹರಣೆಗೆ ಯಾವಾಗ ಒಂದು ವಸ್ತುವಿನ ಬೆಲೆ ಹೆಚ್ಚಾಗ್ತದೆ, ಆ ವಸ್ತುವಿನ ಪೂರೈಕೆಯೂ ಕೂಡ ಹೆಚ್ಚಾಗ್ತದೆ. Yes, which of the following statements is correct here? Option A, objectives of research are stated in first chapter of the thesis. Option B, researcher must possess analytical ability. Option C, variability is the source of problem. Option D, all of the above. ಈ ಕೆಳಗಿನಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಸಂಶೋಧನಾ ಉದ್ದೇಶಗಳನ್ನು ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗ್ತದೆ. ಆಪ್ಷನ್ ಬಿ, ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಪ್ಷನ್ ಸಿ, ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ. ಆಪ್ಷನ್ ಡಿ, ಎಲ್ಲವೂ. ಎಸ್, if you go through the sentences, all of the above are the right here, because objectives of the research will be stated in the first chapter. Researcher must possess analytical ability. Yes, it is right. Variability is the source of problem. Yes, this is also correct. So option D, all of the above is the correct answer. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸಂಶೋಧನಾ ಉದ್ದೇಶಗಳನ್ನು ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗ್ತದೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಬೇಕು, ಇದು ಕೂಡ ಸರಿಯಾಗಿದೆ. ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ, ವೇರಿಯಬಿಲಿಟಿ ಸಮಸ್ಯೆಯ ಮೂಲವಾಗಿದೆ, ಇದು ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದಿ ರಿಕ್ವೈರ್ಮೆಂಟ್ ಆಫ್ ಎ ಹೈಪೋಥೆಸಿಸ್? ಆಪ್ಷನ್ ಎ, ಬಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಆಪ್ಷನ್ ಬಿ, ಕನ್ಸೀವೇಬಲ್. Option C, contradict the knowledge of nature. Option D, allow consequences to be deducted from it. Yes, which one of the following is not the requirement of hypothesis? ಈ ಕೆಳಗಿನವುಗಳಲ್ಲಿ ಯಾವುದು ಊಹೆಗೆ ಅಂದರೆ ಹೈಪೋಥೆಸಿಸ್ಗೆ ಅಗತ್ಯವಿಲ್ಲ. ಹೈಪೋಥೆಸಿಸ್ಗೆ ನಾವು ಊಹೆ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಈ ಕೆಳಗಿನಲ್ಲಿ ಯಾವುದು ಹೈಪೋಥೆಸಿಸ್ಗೆ ಅಗತ್ಯವಿಲ್ಲ? ಆಪ್ಷನ್ ಎ, ಸತ್ಯಗಳನ್ನು ಆಧರಿಸುವುದು. ಆಪ್ಷನ್ ಬಿ, ಕಲ್ಪಿಸಬಹುದು, ಕಲ್ಪನೆ ಮಾಡುವುದು. ಆಪ್ಷನ್ ಸಿ, ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿರುವುದು. ಆಪ್ಷನ್ ಡಿ, ಪರಿಣಾಮಗಳನ್ನು ಅದರಿಂದ ಕಡಿತಗೊಳಿಸಲು ಅನುಮತಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಾಂಟ್ರಾಡಿಕ್ಟ್ ದ ನಾಲೆಜ್ ಆಫ್ ನೇಚರ್. ಇದು ದಿಸ್ is not the requirement of the hypothesis. Contradict to the knowledge of nature. Yes, it is not requirement of the hypothesis. ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿರುವುದು ಇದು ಊಹೆಯ ಅಥವಾ ಹೈಪೋಥೆಸಿಸ್ನ ಒಂದು ರಿಕ್ವೈರ್ಮೆಂಟ್ ಆಗಿರುವುದಿಲ್ಲ. Yes, the next question is in which of the following techniques of data collection several participants including facilitator emphasizes on questioning on a specific and defined topic and interaction within the group and the joint construction of meaning? Option A, case study. Option B, focus group.
ಆಪ್ಷನ್ ಸಿ ಇಥ್ನೋಗ್ರಫಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದತ್ತಾಂಶ ಸಂಗ್ರಹಣೆ ಈ ಕೆಳಗಿನ ಯಾವ ತಂತ್ರಗಳಲ್ಲಿ ಫೆಸಿಲಿಟೇಟರ್ ಸೇರಿದಂತೆ ಹಲವಾರು ಭಾಗವಹಿಸುವರು ನಿರ್ದಿಷ್ಟ ಮತ್ತು ವ್ಯಾಖ್ಯಾನಿಸಲಾದ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಮಾಡಲು ಒತ್ತು ನೀಡುತ್ತಾರೆ ಮತ್ತು ಗುಂಪಿನೊಳಗಿನ ಸಂವಹನದ ಅರ್ಥದ ಜಂಟಿ ನಿರ್ಮಾಣವಾಗ್ತದೆ. ಎಸ್, ಇಲ್ಲಿ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೋಕಸ್ ಗ್ರೂಪ್, ಕೇಂದ್ರೀಕೃತ ಸಮೂಹ. ಎಸ್, ಪ್ಲೀಸ್ ರಿಮೆಂಬರ್ ಇಟ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. A satisfactory statistical quantitative method should not possess one of the following qualities. A satisfactory statistical quantitative method should not possess one of the following qualities. Options are option A appropriateness, option B measurability, option C comparability, ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ. ತೃಪ್ತಿದಾಯಕ ಸಂಖ್ಯಾಶಾಸ್ತ್ರೀಯ ಪರಿಮಾಣಾತ್ಮಕ ವಿಧಾನವು ಈ ಕೆಳಗಿನ ಗುಣಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ. ಅದು ಯಾವುದು? ಆಪ್ಷನ್ ಎ ಸೂಕ್ತತೆ, ಆಪ್ಷನ್ ಬಿ ಅಳತೆ, ಆಪ್ಷನ್ ಸಿ ಹೋಲಿಕೆ, ಆಪ್ಷನ್ ಡಿ ಹೊಂದಿಕೊಳ್ಳುವಿಕೆ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ. ಎಸ್, ಸ್ಟ್ಯಾಟಿಸ್ಟಿಕಲ್ ಕ್ವಾಂಟಿಟೇಟಿವ್ ಮೆಥಡ್ ಶುಡ್ ನಾಟ್ ಪೊಸೆಸ್ ಫ್ಲೆಕ್ಸಿಬಿಲಿಟಿ. ಸಂಖ್ಯಾಶಾಸ್ತ್ರೀಯ ಪರಿಮಾಣಾತ್ಮಕ ವಿಧಾನವು ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರುವುದಿಲ್ಲ. ಎಸ್, ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಮ್ಯಾನಿಪ್ಯುಲೇಷನ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್. ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಟ್ ಈಸ್. ಐ ಥಿಂಕ್ ಇಟ್ ಹ್ಯಾಸ್ ಬಿನ್ ರಿಪೀಟೆಡ್ ಇನ್ ಒನ್ ಆಫ್ ದಿ ಕ್ವೆಶ್ಚನ್ ಪೇಪರ್ಸ್. Option A historical research, option B fundamental research, option C descriptive research, option D experimental research. ಎಸ್, ಮ್ಯಾನ್ಯುಪ್ಯುಲೇಷನ್ ಯಾವುದರ ಒಂದು ಭಾಗವಾಗಿದೆ. ಇಲ್ಲಿ ಕುಶಲತೆ ಅಂತ ಬರ್ತಿದೆ ಕನ್ನಡದಲ್ಲಿ. ಇದನ್ನು ನೀವು ಮ್ಯಾನ್ಯುಪ್ಯುಲೇಷನ್ ಅಂತ ಇಂಗ್ಲೀಷ್ನಲ್ಲಿನೇ ನೆನಪಿಡೋದು ಒಳ್ಳೆಯದು. ಮ್ಯಾನ್ಯುಪ್ಯುಲೇಷನ್ ಯಾವ ಒಂದು ರಿಸರ್ಚ್ನ ಭಾಗವಾಗಿದೆ. ಐತಿಹಾಸಿಕ ಸಂಶೋಧನೆ, ಮೂಲಭೂತ ಸಂಶೋಧನೆ, ವಿವರಣಾತ್ಮಕ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಪ್ಲೀಸ್ ರಿಮೆಂಬರ್ ಇಟ್. ಮ್ಯಾನ್ಯುಪ್ಯುಲೇಷನ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಮ್ಯಾನಿಪ್ಯುಲೇಷನ್ ಯಾವಾಗಲೂ ಪ್ರಾಯೋಗಿಕ ಸಂಶೋಧನೆಯ ಒಂದು ಭಾಗವಾಗಿರುತ್ತದೆ. ವಾಟ್ ಡು ಮೀನ್ ಬೈ ಎಕ್ಸ್ಪೆರಿಮೆಂಟಲ್ ರಿಸರ್ಚ್? ಇಟ್ ಈಸ್ ದ ಸ್ಟಡಿ ದಟ್ ಸ್ಟ್ರಿಕ್ಟ್ಲಿ adheres to a scientific research design and it includes a hypothesis, a variable that can be manipulated by the researcher. Yes, in experimental type of research, the researcher is going to manipulate the variables and variables that can be measured, calculated and compared. Okay, experimental research ನಲ್ಲಿ ರಿಸರ್ಚರ್ ವೇರಿಯೇಬಲ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾನೆ and ಇಲ್ಲಿ ವೇರಿಯೇಬಲ್ಸ್ ಅನ್ನ ಕ್ಯಾಲ್ಕುಲೇಟ್ ಕೂಡ ಮಾಡಬಹುದು. Yes, the next question is which of the following is not a characteristic of research? Option A research is a systematic. Yes, it is right. Research is not a process. Option C research is problem oriented. Yes, this is also correct. Then research is not passive. Yes, this is also correct. Yes, ಕೆಳಗೆ ನೋಡಿ ಯಾವುದು ಸಂಶೋಧನೆಯ ಲಕ್ಷಣವಲ್ಲ. ಸಂಶೋಧನೆ ವ್ಯವಸ್ಥಿತವಾಗಿದೆ. ಎಸ್, ಇದು ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಸಂಶೋಧನೆ ವ್ಯವಸ್ಥಿತವಾಗಿರಬೇಕು. ಸಂಶೋಧನೆ ಒಂದು ಪ್ರಕ್ರಿಯೆ ಅಲ್ಲ. ಎಸ್, ಸಂಶೋಧನೆ ಒಂದು ಪ್ರಕ್ರಿಯೆಯಾಗಿದೆ. ರಿಸರ್ಚ್ ಇಟ್ ಈಸ್ ಅ ಪ್ರಾಸೆಸ್. ಎಸ್, ಸೊ ಇಟ್ ಈಸ್ ರಾಂಗ್ ಹಿಯರ್. And ಸಂಶೋಧನೆಯ ಸಮಸ್ಯೆ ಆಧಾರಿತವಾಗಿದೆ. Yes, it is right. We are taking a problem to do a research. Research is not passive. ಸಂಶೋಧನೆ ನಿಷ್ಕ್ರಿಯವಲ್ಲ. Yes, here the right answer is option B. Research is not a process. This is not a characteristic of research. Research it is a process. Yes, if you go through the characteristics of research, here some characteristics are given. Research is a creative process. Yes, research is a creative process. It includes investigation, it includes inquiry, discovery or invention or experimentation. Yes, and research is a systematic, research is logical, research is purposeful, research is accurate, research collects data. Yes, research gathers new knowledge and research enables man to understand, explain, control with new knowledge. And research involves hypothesis or testing of hypothesis. These are some characteristics of research. Please remember it. Yes, the next question is the extent to which the design and data of a research study allows the researcher to draw accurate conclusions about cause and effect
and other relationship within the data is option A external validity, option B internal validity, option C situation validity, option D none of the above. ಸಂಶೋಧನಾ ಅಧ್ಯಯನದ ವಿನ್ಯಾಸ ಮತ್ತು ದತ್ತಾಂಶವು ಸಂಶೋಧಕನು ದತ್ತಾಂಶದ ಕಾರಣ ಮತ್ತು ಪರಿಣಾಮ ಮತ್ತು ಇತರ ಸಂಬಂಧಗಳ ಬಗ್ಗೆ ನಿಖರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದು ಅನುವು ಮಾಡಿಕೊಡ್ತದೆ? ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಅಂದರೆ ಬಾಹ್ಯ ಸಿಂಧುತ್ವ, ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವ, ಸಿಚುವೇಶನ್ ವ್ಯಾಲಿಡಿಟಿ ಪರಿಸ್ಥಿತಿ ಸಿಂಧುತ್ವ ಮೇಲಿನ ಯಾವುದು ಅಲ್ಲ. ಎಸ್ ದ ರೈಟ್ ಆನ್ಸರ್ ಈಸ್ ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವ. ಪ್ಲೀಸ್ ರಿಮೆಂಬರ್ ಇಟ್. ಎಸ್ ದ ನೆಕ್ಸ್ಟ್ ಕ್ವಶನ್ ಈಸ್ ದಿ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಎ ರಿಸರ್ಚ್ will be at stake when option A the incident was reported after a long period of time from that of its occurrence, option B the author who is a source of information is biased and incompetent, option C the researcher is not competent enough to draw logical conclusions, option D all of the above. ಸಂಶೋಧನೆಯ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಯಾವಾಗ ಅಪಾಯದಲ್ಲಿರ್ತದೆ ಅಂತಂದರೆ ಆಪ್ಷನ್ ಎ ಈ ಘಟನೆಯು ಬಹಳ ಸಮಯದ ನಂತರ ವರದಿಯಾಗಿದ್ದರೆ, ಆಪ್ಷನ್ ಬಿ ಮಾಹಿತಿಯ ಮೂಲವಾಗಿರುವ ಲೇಖಕರು ಪಕ್ಷಪಾತ ಮತ್ತು ಅಸಮರ್ಥರಾಗಿದ್ದರೆ, ಆಪ್ಷನ್ ಸಿ ತಾರ್ಕಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಂಶೋಧಕನು ಸಮರ್ಥನಾಗಿಲ್ಲದಿದ್ದರೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಎಸ್ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. Yes, the incident was reported after a long period of time. Then the research will be at stake. Then the author who is source of information is biased or if he is incompetent. At this situation also researcher will be at stake. Then researcher is not competent enough to draw the conclusion. Then research will be at stake. ಯಾವಾಗ ಘಟನೆ ಬಹಳ ಸಮಯದ ನಂತರ ವರದಿಯಾಗಿದ್ದರೆ ಆವಾಗ ರಿಸರ್ಚ್ನ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆ ಸರಿಯಾಗಿರೋದಿಲ್ಲ. ಮಾಹಿತಿಯ ಮೂಲವಾಗಿರುವ ಲೇಖಕರು ಪಕ್ಷಪಾತವನ್ನು ಮಾಡಿದರೆ ರಿಸರ್ಚ್ ಅಪಾಯದಲ್ಲಿರ್ತದೆ. ತಾರ್ಕಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಂಶೋಧಕ ಸಮರ್ಥನಾಗಿಲ್ಲದಿದ್ದರೆ ಆವಾಗಲೂ ಕೂಡ ರಿಸರ್ಚ್ನ ಸಿಂಧುತ್ವ ಮತ್ತು ವಿಶ್ವಾಸಾರ್ಹತೆ ಕಡಿಮೆ ಗುಣಮಟ್ಟವನ್ನು ಹೊಂದಿರ್ತದೆ. Yes, the next question is which scientific method is a top down or confirmatory approach? Option A deductive method, option B inductive method, option C hypothesis method, option D pattern method. ಎಸ್ ಯಾವ ವೈಜ್ಞಾನಿಕ ವಿಧಾನವನ್ನು ನಾವು ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ ಆರ್ ಕನ್ಫರ್ಮೇಟರಿ ಅಪ್ರೋಚ್ ಅಂತ ಕರಿತೀವಿ? ಆಪ್ಷನ್ ಎ ಅನುಮಾನಾತ್ಮಕ ವಿಧಾನ, ಆಪ್ಷನ್ ಬಿ ಪ್ರಚೋದಕ ವಿಧಾನ, ಆಪ್ಷನ್ ಸಿ ಊಹೆಯ ವಿಧಾನ ಅಂದರೆ ಹೈಪೋಥೆಸಿಸ್ ವಿಧಾನ, ಆಪ್ಷನ್ ಡಿ ಪ್ಯಾಟರ್ನ್ ಮೆಥಡ್. ಎಸ್ ಪ್ಲೀಸ್ ರಿಮೆಂಬರ್ ಇಟ್. ದ ರೈಟ್ ಆನ್ಸರ್ ಈಸ್ ಡಿಡಕ್ಟಿವ್ ಮೆಥಡ್. Yes, deductive method is known as the top down approach. Yes, deductive method ಅನ್ನು ನಾವು ಅನುಮಾನಾತ್ಮಕ ವಿಧಾನವನ್ನು ನಾವು ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. And deductive method it is also termed as the top down or general to specific approach. Please remember it. Deductive method is also known as the top down or general to specific approach. ಡಿಡಕ್ಟಿವ್ ಮೆಥಡ್ ಅನ್ನು ನಾವು ಟಾಪ್ ಡೌನ್ ಅಪ್ರೋಚ್ ಅಂತಾನು ಕರಿತೀವಿ, ಅದೇ ರೀತಿ ಜನರಲ್ ಟು ಸ್ಪೆಸಿಫಿಕ್ ಮೆಥಡ್ ಅಂತಾನು ಕರಿತೀವಿ. ಇನ್ ಡಿಡಕ್ಷನ್ ವಿ ಸ್ಟಾರ್ಟ್ ಫ್ರಾಮ್ ಅ ಥಿಯರಿ and try to prove it right with the help of the available information. Yes, in deductive approach we are starting from a particular theory and we are trying to prove it is right. We are trying to prove it by using the available information. ಡಿಡಕ್ಟಿವ್ ಮೆಥಡ್ನಲ್ಲಿ ನಾವು ಯಾವಾಗಲೂ ಥಿಯರಿಯಿಂದ ಆರಂಭ ಮಾಡ್ತೀವಿ, ಆ ಥಿಯರಿಯನ್ನು ನಾವು ಪ್ರೂವ್ ಮಾಡಲು ಪ್ರಯತ್ನವನ್ನು ಪಡ್ತೀವಿ. ಉದಾಹರಣೆಗೆ ನಾವು ಯಾವಾಗಲೂ ಮ್ಯಾಥ್ಸ್ನಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಸಾಲ್ವ್ ಮಾಡ್ತೀವಿ. ಎಸ್, ವೆನ್ ವಿ ಆರ್ ಸಾಲ್ವಿಂಗ್ ದ ಪೈಥಾಗೋರಸ್ ಥಿಯರಮ್, ಎಸ್ ಇಟ್ ಈಸ್ ಡಿಡಕ್ಟಿವ್ ಅಪ್ರೋಚ್ ಬಿಕಾಸ್ ವಿ ಆರ್ ಟ್ರೈಂಗ್ ಟು ಪ್ರೂವ್ ಇಟ್. ಆ್ಯಂಡ್ ನೆಕ್ಸ್ಟ್ is deductive method involves 3 steps and please remember deductive method ನಲ್ಲಿ 3 steps ಇರ್ತವೆ. The first one is state the hypothesis, second one collect the data to test the hypothesis, third one is make decision to accept and reject the hypothesis. These are the 3 steps of deductive approach. One example is given here. All men are mortal. Yes, it is generally we are saying here all men are
mortal. Socrates is man, therefore Socrates is a mortal. So we are starting from general to specific. All men are mortal. ಇದು ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀವಿ. Socrates is a man. A specific person is there. Socrates, he is a man. So Socrates is mortal. I hope you understood it. Okay, the next question is, which of the following terms is closely related to generalization of outcome of research? Option A, external validity. Option B, inference. Option C, both A and B. Option D, none of the above. ಸಂಶೋಧನೆಯ ಫಲಿತಾಂಶದ ಸಾಮಾನ್ಯೀಕರಣಕ್ಕೆ ಅಂದರೆ ಜನರಲೈಸೇಷನ್ ಅಂತೀವಿ. ಸಾಮಾನ್ಯೀಕರಣ ಅಂದರೆ ಸಂಶೋಧನೆಯ ಫಲಿತಾಂಶದ ಸಾಮಾನ್ಯೀಕರಣಕ್ಕೆ ಈ ಕೆಳಗಿನ ಯಾವ ಪದ ನಿಕಟ ಸಂಬಂಧವನ್ನು ಹೊಂದಿವೆ? ಬಾಹ್ಯ ಸಿಂಧುತ್ವ, ಅನುಮಾನ, ಎ ಮತ್ತು ಬಿ ಎರಡು, ಮೇಲಿನ ಯಾವುದು ಅಲ್ಲ. ಎಸ್, ದ ರೈಟ್ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಸಿ. ಎಸ್, ದ ಟರ್ಮ್ಸ್ ಕ್ಲೋಸ್ಲಿ ರಿಲೇಟೆಡ್ ಟು ದಿ ಜನರಲೈಸೇಷನ್ ಆಫ್ ಔಟ್ಕಮ್ ಆಫ್ ರಿಸರ್ಚ್. ಬಾಹ್ಯ ಸಿಂಧುತ್ವ, ಅನುಮಾನ ಎರಡು ಕೂಡ ಸಂಶೋಧನೆಯ ಫಲಿತಾಂಶಕ್ಕೆ ಸಾಮಾನ್ಯೀಕರಣಕ್ಕೆ ನಿಕಟ ಸಂಬಂಧವನ್ನು ಹೊಂದಿವೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, authenticity of research finding is its option A, originality. Option B, validity. Option C, objectivity. Option D, all of the above. ಸಂಶೋಧನಾ ಶೋಧನೆಯ ಸತ್ಯಾಸತ್ಯತೆ ಯಾವುದನ್ನು ಒಳಗೊಂಡಿರ್ತದೆ? ಆಪ್ಷನ್ ಎ ಸ್ವಂತಿಕೆ, ಆಪ್ಷನ್ ಬಿ ಸಿಂಧುತ್ವ, ಆಪ್ಷನ್ ಸಿ ವಸ್ತುನಿಷ್ಠತೆ, ಮೇಲಿನ ಎಲ್ಲವು. ಐ ಹೋಪ್ ಯು ಗಾಟ್ ದ ಆನ್ಸರ್. ಇಟ್ ಈಸ್ ವೆರಿ ಈಸಿ ಟು ಗೆಸ್ ದ ಆನ್ಸರ್ ಹಿಯರ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಎಸ್, authenticity of research, it depends on originality, validity and also on objectivity. ಸಂಶೋಧನೆಯ ಸತ್ಯತೆ ಯಾವುದ್ರ ಮೇಲೆ ಅವಲಂಬವಾಗಿರ್ತದೆ ಅಂದರೆ ಮೇಲಿನ ಎಲ್ಲವು. ಸ್ವಂತಿಕೆ ಆಗಿರ್ಬೋದು, ಸಿಂಧುತ್ವ ಆಗಿರ್ಬೋದು, ವಸ್ತುನಿಷ್ಠತೆ ಆಗಿರ್ಬೋದು. Yes friends, this is about our today's session. And also friends, we are providing 60 mock tests on paper 1 for your UGC NET preparation. UGC NET paper 1 ಸಲುವಾಗಿ ನಾವು 60 mock testಗಳನ್ನು ನೀಡ್ತಾ ಇದ್ದೀವಿ. Here also will provide e-book, complete video course with through theory and through MCQs. 500 MCQs on each unit. Previous year papers will be solved. And also friends, for your UGC NET and also for KSET examination on paper 2 economics also we are providing you 10 mock test. ನೀವು ಪೇಪರ್ 2 ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ KSET ಅಥವಾ UGC ನೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿಯೂ ಕೂಡ ನಾವು 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ದಿಸ್ 10 ಮಾಕ್ ಟೆಸ್ಟ್ ವಿಲ್ ಬಿ ಆನ್ ಯುವರ್ ಎಂಟೈರ್ ಸಿಲಬಸ್. ಈ 10 ಮಾಕ್ ಟೆಸ್ಟ್ಗಳು 10 ಯೂನಿಟ್ಗಳನ್ನು ಒಳಗೊಂಡಿರ್ತದೆ. ಯು ಕ್ಯಾನ್ ಆಲ್ಸೋ ಡೌನ್ಲೋಡ್ PDF ವಿತ್ ಆನ್ಸರ್ಸ್. ಇಲ್ಲಿಯೂ ಕೂಡ ನೀವು PDF ಗಳನ್ನು 10 ಮಾಕ್ ಟೆಸ್ಟ್ಗಳ PDF ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಂಪಾರ್ಟೆಂಟ್ MCQs ನೋಟ್ಸ್ ವಿಲ್ ಪ್ರೊವೈಡ್ ಯು only at rupees 999. To join for these 10 mock tests you can contact to this number. Yes, if you are already subscribed for paper 1, yes, and we are also ready to give you some discount for paper 2 economics. ನೀವು ಆಲ್ರೆಡಿ ಪೇಪರ್ 1 ಎಕನಾಮಿಕ್ಸ್ಗೆ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಪೇಪರ್ 2 ಎಕನಾಮಿಕ್ಸ್ಗಾಗಿ ನಾವು ಡಿಸ್ಕೌಂಟನ್ನು ಕೂಡ ನೀಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ ಟು ಜಾಯಿನ್ ಪೇಪರ್ 2 ಎಕನಾಮಿಕ್ಸ್ ಮಾಕ್ ಟೆಸ್ಟ್. ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ 2 ಮಾಕ್ ಟೆಸ್ಟ್. The schedule also I will share it if you want. Okay, and our next mock test on paper 2 economics is on 15th February. Yes, and also we are providing 10 mock tests on English literature. To join for English literature mock test you can contact to this number. Okay friends, thank you very much. I wish all the best for all KSET aspirants of 2021. And friends, if you subscribe for our 40 mock tests, please don't skip any test. Okay, already we have completed 6 tests. Some students have missed 1 or 2 tests. Please don't skip. Yes, you can attend the test in your free time also, because these 40 tests are very important to score more than 70 marks in your paper 1. ಎಸ್, ನೀವು ಆಲ್ರೆಡಿ ಹಲವಾರು ಜನ ಪೇಯ್ಡ್ ಮೆಂಬರ್ಸ್ ಆಗಿದ್ದೀರಿ ನಮ್ಮ ಈ KSET ಪೇಪರ್ 1 ಮಾಕ್ ಟೆಸ್ಟ್ನಲ್ಲಿ. ದಯವಿಟ್ಟು ಯಾವುದೇ ಟೆಸ್ಟನ್ನು ನೀವು ಸ್ಕಿಪ್ ಮಾಡಬೇಡಿ. ಕೆಲವೊಂದು ಸಲ ನಿಮಗೆ ಸಮಯ ಇಲ್ಲ ಅಂತಂದರೆ ನಿಮಗೆ ಸಮಯ ಇದ್ದಾಗ ಅಟೆಂಡ್ ಆಗಿರಿ. ಓಕೆ, ಅದಕ್ಕಾಗಿ ನಾವು ಲಿಂಕನ್ನು ಯಾವಾಗಲೂ ಓಪನ್ ಆಗಿ ಇಟ್ಟಿದ್ದೀವಿ. ಎಸ್, ವಿ ಕೀಪ್ ದ ಲಿಂಕ್ ಓಪನ್ ಟು ಅಟೆಂಡ್ ಎನಿ ಟೈಮ್. ಯು ಕ್ಯಾನ್ ಅಟೆಂಡ್ ದಿ ಟೆಸ್ಟ್. ಥ್ಯಾಂಕ್ ಯು ಆಲ್.